ಪ್ರಧಾನಮಂತ್ರಿಗಳಾದ ಮೋದಿ ಸಾಹೇಬರು ಬಂದಾಗ ಚಂಬಿನ ಪ್ರದರ್ಶನ ಬಹಳ ಪ್ರಸ್ತುತ. ಯಾಕಂದ್ರೆ ಹಲವಾರು ಚಂಬುಗಳ ಉದಾಹರಣೆಗೆ ಸಾಂಕೇತಿಕವಾಗಿ ಚಂಬುಗಳ ಪ್ರದರ್ಶನ ಮಾಡ್ತಾ ಇದೀವಿ. ಎಲ್ಲಾ ವರ್ಗದ ಜನಗಳು ಕಾಂಗ್ರೆಸ್ ಪರವಾಗಿ ಇವತ್ತಿದ್ದಾರೆ. ಒಂದು ಅಂಡರ್ ಕರೆಂಟ್ ಅಂತ ಏನಿದೆ ಅದು ಇವತ್ತು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತದೆ. ಚಿಕ್ಕಮಗಳೂರು, ಉಡುಪಿ ಏನಾಗಿತ್ತು, ಯಾಕೆ ಅಲ್ಲಿಂದ ಗೋಬ್ಯಾಕ್ ಅಂತ ಎಲ್ಲ ಹೆಣ್ಮಕ್ಳೇ ಪ್ರತಿಭಟನೆ ಮಾಡಿ ಆ ಒಬ್ಬನಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಳಿಸಿದ್ದಾರೆ. ಜನಗಳು ಯೋಚನೆ ಮಾಡ್ತಾರೆ, ಅಲ್ಲಿ ರಿಜೆಕ್ಟ್ ಆಗಿರುವಂತಹ ಶೋಭಕ್ಕ ಅಲ್ಲಿ ಸಲ್ದವ್ರು ಇಲ್ಲಿ ಸಲ್ತಾರ? ಯಾವ್ದಾದ್ರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಆಶ್ವಾಸನೆಗಳು ಈಡೇರಿಸಿ ಈ ಚೊಂಬು ಕೊಡೋದನ್ನ ಬಿಟ್ಟು ನಿಜವಾದ ಜನಗಳ ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ತೇನೆ. ಯಾವ ಕಾರಣಕ್ಕೂ ಬದಲಾಗುವಂತಹ ಪ್ರಶ್ನೆನೇ ಇಲ್ಲಮ್ಮ. ಹಾಲಿ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಅವರವರ ಸ್ಥಾನಗಳಲ್ಲಿ ಅವರು ಮುಂದುವರಿದ್ದಾರೆ. ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದ್ ಕಡೆ ಇವತ್ತು ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಚೊಂಬಿನ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸೊ ಏನು ಮೆಸೇಜ್ ಹೇಳುತ್ತೆ ಇದು? ಇದು ಬಹಳ ಪ್ರಸ್ತುತವಾದ ಸಮಯ. ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿ ಸಾಹೇಬರು ಬಂದಾಗ ಚಂಬಿನ ಪ್ರದರ್ಶನ ಬಹಳ ಪ್ರಸ್ತುತ. ಯಾಕಂದ್ರೆ ನಮ್ಮ ರಾಜ್ಯದಿಂದ ಕೊಂಡೊಯ್ದಂತಹ ಟ್ಯಾಕ್ಸ್ ಅಲ್ಲಿ ನಮ್ಗೆ ಶೇರ್ ಕೊಟ್ಟಿಲ್ಲ, ಚಂಬ್ ಕೊಟ್ರು. 15 ಲಕ್ಷ ದುಡ್ಡು ಕೊಡ್ತೀನಿ ಅಂತೇಳಿ ಚಂಬ್ ಕೊಟ್ರು. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಚಂಬ್ ಕೊಟ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಚಂಬ್ ಕೊಟ್ರು. ಸೊ ಹಲವಾರು ಚಂಬುಗಳ ಉದಾಹರಣೆಗೆ ಸಾಂಕೇತಿಕವಾಗಿ ಚಂಬುಗಳ ಪ್ರದರ್ಶನ ಮಾಡ್ತಾ ಇದೀವಿ. ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಬಂದಂತಹ ಈ ಸಂದರ್ಭದಲ್ಲಿ ಚಂಬಿನ ಪ್ರತಿಭಟನೆ ಅದು ಬಹಳ ಪ್ರಸ್ತುತವಾಗಿದೆ. ಬಹಳ ಅವರಿಗೆ ಮನ್ಸಿಗೆ ತಾಗಬೇಕು. ಇವಾಗಲಾದರೂ ಸರ್ಕಾರಕ್ಕೆ, ಈಗೆಲ್ಲಿ ಸರ್ಕಾರ ಇನ್ನಾಯ್ತು ಬಿಡಿ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಆದ್ರೂ ಯಾವಾಗಾದ್ರೂ ಮುಂದಿನ 10 ವರ್ಷಕ್ಕೋ 20 ವರ್ಷಕ್ಕೋ ಯಾವ್ದಾದ್ರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಆಶ್ವಾಸನೆಗಳು ಈಡೇರಿಸಿ ಈ ಚಂಬು ಕೊಡೋದನ್ನ ಬಿಟ್ಟು ನಿಜವಾದ ಜನಗಳ ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಈ ಒಂದು ಪ್ರತಿಭಟನೆ ಜನರಲ್ಲಿ ಅರಿವು ಮೂಡಿಸುತ್ತೆ ಅಂತ ಹೇಳ್ತೀರಾ? ಜೊತೆಗೆ ನೀವು ಮಾತನಾಡುವಾಗ ಹೇಳಿದ್ರಿ ನೆಕ್ಸ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ. ಡೆಫಿನೆಟ್ಲಿ ಈಗ ಜನಗಳ ಒಂದು ಅಭಿಪ್ರಾಯ ಅಂಡರ್ ಕರೆಂಟ್ ಇದೆಯಮ್ಮ. ನೀವೇ ನೋಡಿದ್ರಿ, ಈಗ ಇದು ಒಂದು ವಾರ್ಡ್ ಕಾರ್ಯಕ್ರಮ. ಸುಮಾರು 1,500-2,000 ಜನ ಸೇರಿದ್ದಾರೆ. ನಾನೇನು ಹೇಳ್ಬೇಕಾಗಿಲ್ಲ, ನಿಮ್ಮ ಕ್ಯಾಮ್ರಾ ಒಂದ್ಸರಿ ಝೂಮ್ ಹಾಕಿ ನೋಡಿದ್ರೆ ಗೊತ್ತಾಗ್ತದೆ. ವಾರ್ಡ್ನ ಕಾರ್ಯಕ್ರಮ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿರುವಂಥದ್ದು. ಹೆಣ್ಮಕ್ಳ ಮುಖದಲ್ಲಿ ಎಷ್ಟು ಮಂದಹಾಸ ಇದೆ, ವಯಸ್ಸಾದವ್ರ ಮುಖದಲ್ಲಿ ಎಷ್ಟು ಮಂದಹಾಸ ಇದೆ, ಸ್ಟೂಡೆಂಟ್ಸ್ ಮುಖದಲ್ಲಿ ಎಷ್ಟು ಮಂದಹಾಸ ಇದೆ. ಎಲ್ಲ ವರ್ಗದ ಜನಗಳು ಕಾಂಗ್ರೆಸ್ ಪರವಾಗಿ ಇವತ್ತಿದ್ದಾರೆ. ಒಂದು ಅಂಡರ್ ಕರೆಂಟ್ ಅಂತ ಏನಿದೆ ಅದು ಇವತ್ತು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತದೆ, BJP ವಿರುದ್ಧವಾಗಿ ಕೆಲಸ ಮಾಡ್ತದೆ. ಅದರಲ್ಲಿ ನಮ್ಮ ಅಭ್ಯರ್ಥಿಯಾದ ರಾಜೀವ್ ಗೌಡ್ರ ಬಗ್ಗೆ, ಅವರು ಇಲ್ಲೇ ಹುಟ್ಟಿ ಬೆಳೆದವರಮ್ಮ, ಸುಸಂಸ್ಕೃತ ವ್ಯಕ್ತಿತ್ವ ಉಳ್ಳುವಂಥವ್ರು, ಕೃಷಿ ಹಿನ್ನೆಲೆಯಿಂದ ಬಂದಂಥವ್ರು. ಮತ್ತು ನಾನು ಮತ್ತು ನನ್ನ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾವು ಮಾಡಿರುವಂಥ ಉತ್ತಮವಾದ ಕೆಲಸಗಳು ಸಹ ರಾಜೀವ್ ಗೌಡರಿಗೆ ವೋಟ್ ಕೇಳಲಿಕ್ಕೆ ಸಹಾಯ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗ್ತದೆ. ಆದ್ದರಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ. ನಾವು ರಾಜೀವ್ ಗೌಡ್ರು ಮಾತಾಡುವಾಗ ಹೇಳ್ತಾ ಇದ್ರು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ. ನಿಮ್ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಕೊಡ್ತೀರಾ ಸರ್? ನೋಡೋಣಮ್ಮ, ನನಗಿಂತ ಲೀಡಿಂಗ್ ಜಾಸ್ತಿ ಬರ್ತದೆ ಅನಿಸ್ತದೆ. ನನ್ಗೆ 32,000 ಲೀಡಿಂಗ್ ಬಂದಿತ್ತು, ಅದಕ್ಕಿಂತ ಹೆಚ್ಚಿನದಾಗಿ ಲೀಡಿಂಗ್ ಈ ಸರಿ ಬರ್ತದೆ. ಯಾಕಂದ್ರೆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷ ನಾವು ಏನು ಹೇಳಿದ್ವಿ, ಆಶ್ವಾಸನೆಗಳನ್ನ ನಾವು ಕೊಡ್ತೀವಿ ಅಂತ ಗ್ಯಾರಂಟಿ ಮೇಲೆನೆ ಜನಗಳು ಬಹಳಷ್ಟು ಓಟ್ ಹಾಕಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ಪರಿಶ್ರಮ ಸಹ ಇದೆ. ಅದರಿಂದ ಆಶ್ವಾಸನೆಗಳನ್ನು ನಿಜವಾಗಿ ಈಡೇರಿಸಿದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಅಂತ ಜನಗಳಿಗೆ ಅದು ಗೊತ್ತಾಗಿದೆ. ಅದರಿಂದ ಕಳೆದ ಸರ್ತಿಗಿಂತ ವಿಧಾನಸಭೆಗಿಂತ ಈ ಲೋಕಸಭಾ ಚುನಾವಣೆಗೆ ಅತಿ ಹೆಚ್ಚಿನ ಮತಗಳು ಹೆಬ್ಬಾಳ ಕ್ಷೇತ್ರದಿಂದ ರಾಜೀವ್ ಗೌಡರಿಗೆ ಬರ್ತಾರೆ. ಡೆಫಿನೆಟ್ಲಿ ವಿಲ್ ವಿನ್ ದ ಬ್ಯಾಟ್. ಬಿಜೆಪಿ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಾ? ಗೋ ಬ್ಯಾಕ್ ಶೋಭಕ್ಕ ಅನ್ನೋದು ಶುರುವಾಗಿದೆ, ಅದೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತಾ ಸರ್ ನಿಮಗೆ? ಅವರು ಪ್ಲಸ್ ಪಾಯಿಂಟ್ ಅಲ್ವೇನಮ್ಮ, ಇಟ್ಸ್ ವೆರಿ ಕ್ವೈಟ್ ನ್ಯಾಚುರಲ್. ಶೋಭಕ್ಕ ಅವರು 4-5ನೇ ಕಾನ್ಸ್ಟಿಟ್ಯೂನ್ಸಿ, ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾನ್ಸ್ಟೆಂಟ್ ಆಗಿ 2ನೇ ಸರಿ ಗೆಲ್ಲಿ ನಿಲ್ಲಿ ಸೋಲಿ ಎಮ್ಮನ್ ನಿಂತಿಲ್ಲ. ಈಗ ಅಲ್ಲಿಂದ ಚಿಕ್ಕಮಗಳೂರು, ಉಡುಪಿ ಏನಾಗಿತ್ತು, ಯಾಕೆ ಅಲ್ಲಿಂದ ಗೋಬ್ಯಾಕ್ ಅಂತ ಎಲ್ಲ ಹೆಣ್ಮಕ್ಳೇ ಪ್ರತಿಭಟನೆ ಮಾಡಿ ಆ ಒಬ್ಬನಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಳಿಸಿದ್ದಾರೆ. ಜನಗಳು ಯೋಚನೆ ಮಾಡ್ತಾರೆ, ಅಲ್ಲಿ ರಿಜೆಕ್ಟ್ ಆಗಿರುವಂತಹ ಶೋಭಕ್ಕ ಅಲ್ಲಿ ಸಲ್ದವ್ರು ಇಲ್ಲಿ ಸಲ್ತಾರ? ಅದರಿಂದ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಶೋಭಾ ಕರಂದ್ಲಾಜೆ ಓಟ್ ಹಾಕಬಾರ್ದು, ರಾಜೀವ್ ಗೌಡ್ರನ್ನ ಗೆಲ್ಲಿಸ್ಬೇಕು. ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರ ಏನು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ, ಆ ಅನುಕೂಲಗಳನ್ನೆಲ್ಲ ಪಡ್ಕೊಂಡಂಥ ಜನಗಳಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ, ಮಮತೆ ಇದೆ, ವಾತ್ಸಲ್ಯ ಇದೆ. ಅದೇ ಓಟಿನ ಮುಖಾಂತರ ಅದು ವ್ಯಕ್ತಪಡಿಸುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೇದಾಗ್ತದೆ. ಎಷ್ಟು ಗೆಲ್ತೀರಾ ಸರ್? 28ರಲ್ಲಿ 20 ಮೇಲೆ ಗೆಲ್ತೀವಿ ಗ್ಯಾರಂಟಿ. ಕೋಲಾರದಲ್ಲಿ 2 ದಿನದಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಅಲ್ಲಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಬೇಕು ಅಂದ್ರೆ
20 ಗೆಲ್ಬೇಕು ಅದು ಸಮಾಜದ ನನ್ನ ಸಮಾಜದ ಸಭೆ. ಆ ಸಭೆಯಲ್ಲಿ ನಾನು ಹೇಳಿದ್ದಂಥದ್ದು, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ, ಜನಗಳ ಪರವಾಗಿ ಸರ್ಕಾರ ಕೊಟ್ಟಿರ್ಬೇಕಾದ್ರೆ ಯಾವುದೇ ಒಂದು ಓಟು 1% ಓಟು ಆ ಕಡೆ ಈ ಕಡೆ ಹೋಗಂಗಿಲ್ಲ. ನೀವೆಲ್ಲ ಜನಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಸಿದ್ದರಾಮಯ್ಯನವಂತ ನಿಷ್ಠಾವಂತ ರಾಜಕಾರಣಿ, ಯಾವುದೇ ಹಗರಣಗಳಿಲ್ಲ, ಯಾವುದೇ ಲಂಚಗುಳಿತನ ಇಲ್ಲ, 40% ಅಲ್ಲ 4% ಇಲ್ಲ. ಸಿದ್ದರಾಮಯ್ಯನವರಂಥ ನಿಷ್ಠಾವಂತ ರಾಜಕಾರಣಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂದರೆ ನೀವು ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಹೇಳಿದ್ವಿ. ಅದರಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ. 23ರ ವಿಧಾನಸಭಾ ಚುನಾವಣೆಗಿಂತ 28ರ ವಿಧಾನಸಭೆ ಚುನಾವಣೆಯಲ್ಲಿ ಇನ್ನೂ ಜಾಸ್ತಿ ಸೀಟ್ಸ್ ನಾವು ಗೆಲ್ತೀವಿ. ಈಗ ನಿಮ್ಮ ಆ ಸ್ಟೇಟ್ಮೆಂಟ್ ಇಂದ ಸಿಎಂ ಬದಲಾಗ್ತಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಮೂಡಿತ್ತು. ಸೊ ಹಾಗಾಗಿ ಯಾವ ಕಾರಣಕ್ಕೂ ಬದಲಾಗುವಂತಹ ಪ್ರಶ್ನೆನೇ ಇಲ್ಲಮ್ಮ. ಹಾಲಿ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಅವರವರ ಸ್ಥಾನಗಳಲ್ಲಿ ಅವರು ಮುಂದುವರಿತಾರೆ. ಕೋಲಾರನ್ನು ಗೆಲ್ತೀರಾ ಹಾಗಾದ್ರೆ ಸರ್? 100% ಗೆಲ್ತೀವಿ ಕೋಲಾರನ್ನು, 100%. ಇದಿಷ್ಟು ಕೂಡ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.